ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಹೊಸ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ ಬಂದಿರುವಂಥದ್ದು ಸ್ನೇಹಿತರೆ. 22 ಜಿಲ್ಲೆಗೆ 7,000 ರೂಪಾಯಿ ಹಣ ಬಂದಿರುವಂಥದ್ದು ಸ್ನೇಹಿತರೆ. ಮತ್ತು ಇಲ್ಲಿ ನಿಮಗೆ ಇಲ್ಲಿ ಲೇಟೆಸ್ಟ್ ಆಗಿ ಒಂದು ಹೊಸ ಮಾಹಿತಿ ಬರ್ತಾ ಇರುವಂಥದ್ದು. ಆ ಮಾಹಿತಿ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ಒಂದಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಸ್ನೇಹಿತರೆ. ಎಲ್ರಿಗೂ ಕಂಪ್ಲೀಟ್ ಆದ ಮಾಹಿತಿ ಸಿಗಬೇಕಂತಂದರೆ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಇಲ್ಲಿ ಮೇಯ್ನ್ ಆಗಿ ಹೊಸ ಮಾಹಿತಿ ಸಿಗ್ತಾ ಇರುವಂಥದ್ದು. ಇಲ್ಲಿ ನಮಗೆ ಲೇಟೆಸ್ಟ್ ಆಗಿ ಬರ್ತಾ ಇರುವಂಥ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅಂತ ಹೇಳಬಹುದು ಸ್ನೇಹಿತರೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ 6,000 ರಿಂದ 7,000 ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು 22 ಜಿಲ್ಲೆಗೆ ಹಣ ಜಮಾ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮೊಂದು ಆಶಾ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ತುಂಬ ಜನ ಕೇಳ್ತಾ ಇದ್ದೀರಾ, ಸರ್ ನಮ್ಗೆ ಹಣ ಜಮಾ ಆಗ್ತಾ ಇಲ್ಲ, ನಾವೇನು ಮಾಡುವಂಥದ್ದು? ನಮಗೆ ಇಲ್ಲಿ ಒಟ್ಟು 2,000 ರೂಪಾಯಿ ಹಣ ಬರಬೇಕಿತ್ತು, ನಯಾ ಪೈಸಾ ಕೂಡ ಬರ್ತಾ ಇಲ್ಲ, ನಾವೇನು ಮಾಡುವಂಥದ್ದು ಹೇಳಿ ಸರ್ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ, ಸರ್ ನಮಗೆ ಹಣ ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಇಲ್ಲಿ ಭರ್ಜರಿಯಾಗಿ ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ಇಲ್ಲಿ ಮೇಯ್ನ್ ಆಗಿ ಯಾರೆಲ್ಲ ಹಣ ಪಡ್ಕೊಂಡಿಲ್ಲ, ಯಾರಿಗೆಲ್ಲ ಹಣ ಅಂದರೆ ಸರ್ಕಾರ ಹಣ ಕೊಡಲಿಕ್ಕೆ ಬಾಕಿ ಇದೆ, ಅವರಿಗೆ ಮೇಯ್ನ್ ಆಗಿ ಹಣ ಇಲ್ಲಿ ಜಮಾ ಆಗ್ತಿರುವಂಥದ್ದು. ಇದಾದ ಮೇಲೆ ಸರ್ಕಾರದಿಂದ ಮೇಯ್ನ್ಲಿ ಹೊಸ ಒಂದು ಮಾಹಿತಿ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇದು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಸ್ನೇಹಿತರೆ. ಇಲ್ಲಿ ಸಿದ್ದರಾಮಯ್ಯನವರು ಹೇಳಿರೋ ಪ್ರಕಾರ ಇಲ್ಲಿ ನಾವು ಹಣವನ್ನು ಎಲ್ಲಿಂದ ತರುವಂಥದ್ದು ಅಂತ ಒಂದು ಬಾರಿ ಕೇಳಿದ್ರು, ನಮಗೆ ನಮ್ಮ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ. ಆದರೆ ಈಗ ಸ್ನೇಹಿತರೆ ಸಿದ್ದರಾಮಯ್ಯನವರು ಹಣ ಹಾಕಲಿಕ್ಕೆ ಮುಂದಾಗಿರುವಂಥದ್ದು. ಯಾಕಪ್ಪ ಅಂತಂದರೆ ಈ ಒಂದು ಬೈ ಎಲೆಕ್ಷನ್ ಗೆದ್ದಾದ ಮೇಲೆ ಅವರಿಗೆ ಸ್ವಲ್ಪ ಖುಷಿ ತಂದಿರುವಂಥದ್ದು. ಹಾಗಾಗಿ ಅವರು ಹಣ ಹಾಕಲಿಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಆಲ್ಮೋಸ್ಟ್ ತುಂಬ ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಇವಾಗಲೇ ಹಣ ಹಾಕಿದ್ದಾರೆ, ಮತ್ತು ಕೆಲವು ಜಿಲ್ಲೆಗಳಿಗೆ ಹಣ ಹಾಕಬೇಕಾಗಿದೆ, ಮತ್ತು ಕೆಲವು ಜಿಲ್ಲೆಗಳಿಗೆ ಹಣ ಆಗಿದೆ. ಅದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ತುಂಬ ಜಿಲ್ಲೆಗಳಿಗೆ ಹಣ ಹಾಕಿದ್ದಾರೆ, ಕೆಲವು ಜಿಲ್ಲೆಗಳಿಗೆ ಹಣ ಹಾಕಲಿಕ್ಕೆ ಇದೆ, ಆದರೆ ಕೆಲವು ಜಿಲ್ಲೆಗಳಿಗೆ ಹಣ ಆಗಿದೆ. ಮತ್ತು ಇಲ್ಲಿ ಈಗ ನಮ್ಮ ಜಿಲ್ಲೆಗಳಿಗೆ ಯಾವ್ಯಾವ ಹಣ ಬರುತ್ತೆ ಸರ್ ಹೇಳಿ ಅಂತ ತಿಳಿಸ್ಕೊಳ್ಳೋ ಅಂದರೆ ನೀವು ಹೇಳ್ಬೋದು. ಹಾಗಾದರೆ ಆ ಯಾವ ಒಂದು ಜಿಲ್ಲೆಗಳ ಲಿಸ್ಟನ್ನು ಸರ್ಕಾರದವರು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ನಿಮಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಒಟ್ಟು ಇಲ್ಲಿ 27 ಜಿಲ್ಲೆಗೆ ಹಣ ಜಮಾ ಸ್ನೇಹಿತರೆ. ಕೋಲಾರ, ಕೊಪ್ಪಳ, ಮಂಡ್ಯ, ಕೊಡಗು, ದಾವಣಗೆರೆ, ಚಿತ್ರದುರ್ಗ, ಹಾಸನ, ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಆಲ್ಮೋಸ್ಟ್ ಎಲ್ಲ ಈ ಒಂದು ಕರ್ನಾಟಕದ ಎಷ್ಟು ಜಿಲ್ಲೆಗಳು, ಮಂಡ್ಯ, ಮೈಸೂರು, ಹಾವೇರಿ, ಕೊಡಗು, ಚಿತ್ರದುರ್ಗ, ಗದಗ, ಬೆಳಗಾವಿ, ಆಲ್ಮೋಸ್ಟ್ ಕರ್ನಾಟಕದ ಎಷ್ಟು ಜಿಲ್ಲೆಗಳಿವೆ ಆ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾ. ಇದು ಫಿಕ್ಸ್ ಬರೆದಿಟ್ಕೊಳ್ಳಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಜನರಿಗೆ ಹಣ ರಿಲೀಸ್ ಆಗಿಲ್ಲ. ಇನ್ನೂ ಕೂಡ ಸರ್ಕಾರದಿಂದ ಹೊಸ ಆದೇಶ ರಿಲೀಸ್ ಆಗಿರುವಂಥದ್ದು. ಇಲ್ಲಿ ಎಲ್ಲ ಒಂದು ಮಹಿಳೆಯರಿಗೆ ಹಣ ಜಮಾ ಆಗಬೇಕಂತ. ಹಾಗಾಗಿ ಈ ಒಂದು ಆದೇಶಕ್ಕೆ ನಾನು ಖುಷಿ ಪಡ್ತೇನೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ, ನಮ್ಗೆ ಹಣ ಜಮಾ ಆಗ್ತಾ ಇಲ್ಲ ಸರ್, ನಾವೇನು ಮಾಡುವಂಥದ್ದು ಸರ್ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಹಾಗಾಗಿ ಈ ಒಂದು ಸರ್ಕಾರ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಕ್ಕೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್. ಯಾಕಪ್ಪ ಅಂತಂದರೆ ಇಲ್ಲಿ ಈ ರೀತಿ ಹಣ ಬಿಟ್ಟರೆ ನಮ್ಗೆ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಮಹಿಳೆಯರು ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಇವ್ರಿಗೆ ಖುಷಿ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಕರ್ನಾಟಕದ ಎಷ್ಟು ಜನ ಮಹಿಳೆಯರಿದ್ದರೆ ಅವರು ಎಲ್ರಿಗೂ ಕೂಡ ಇಲ್ಲಿ ಖುಷಿ ಆಗುತ್ತೆ. ಹಾಗಾಗಿ ಎಲ್ರಿಗೂ ಹಣ ಬರಲಿ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಎಲ್ಲರೂ ಕೂಡ ವಿಡಿಯೋಗೊಂದೇ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಸ್ನೇಹಿತರೆ. ಇಲ್ಲಿ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ, ಎಲ್ರಿಗೂ ಕೂಡ ಹಣ ಬರಲಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಬಾಯ್.